ಮಾಡುವಾಗ ನಮಗೆಲ್ಲ ದಾರಿ ತೋರುವ ಬೆಳಕು ಎಲ್ಲಿಂದ ಬರುತ್ತದೆ ಅಂತ ಬಂದು ಯಾರಾದ್ರೂ ನನ್ನನ್ನ ಕೇಳಿದ್ರೆ ನನ್ನ ಕೈ ಭಾರತದ ಕಡೆಗೆ ಹೋಗುತ್ತೆ ಅಂತ ಹೇಳ್ತಾರೆ ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್. ಅಂತ ಪವಿತ್ರ ನೆಲ ಇದು ನನ್ನ ಭಾರತ. ಈ ಭಾರತದ ನೆಲಕ್ಕೆ ನಮ್ಮ ಹಣೆ ಮನೆದು ನಮನಗಳನ್ನು ಅರ್ಪಣೆ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ಇವತ್ತಿನ ವೇದಿಕೆ ಮೇಲೆ ಚಿಮ್ಮಲಿಗಿಯ ತಪೋನಿಷ್ಠ ಅಪ್ಪಗಳು ನೀಲಕಂಠ ಶಿವಾಚಾರ್ಯರ ಮಠದಿಂದ ಆಗಮಿಸಿರುವ ಸಿದ್ಧ ರೇಣುಕಾಚಾರ್ಯ ಶಿವಾಚಾರ್ಯರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಬಿಳಿಗುಂಡದ ಶ್ರೀಗಳು ಆಸೀನರಾಗಿದ್ದಾರೆ. ಪ್ರತಿ ವರ್ಷ ಸಾವಿರಾರು ಜನ ಭಕ್ತರನ್ನ ಅಯೋಧ್ಯೆಗೆ, ಕಾಶಿಗೆ, ವಾರಣಾಸಿಗೆ ಎಲ್ಲ ಕಡೆಗೆ ಕರೆದುಕೊಂಡು ಹೋಗಿ ಅವರಿಗೆ ಕ್ಷೇತ್ರ ದರ್ಶನವನ್ನ ಮಾಡಿಸ್ತಾ ಇರುವ ಇಟಗಿಯ ಭೀಮಾಂಬಿಕ ತಾಯಿಯ ಆ ಒಂದು ಪ್ರವಚನವನ್ನ, ಪುರಾಣವನ್ನ ಹೇಳಿದಂತಹ ಪೂಜ್ಯ ಶಿವಾನಂದಯ್ಯ ಶಾಸ್ತ್ರೀಜಿಗಳು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಇವರೆಲ್ಲರಿಗೆ ನನ್ನ ಹಣೆ ಮನೆದು ಒಂದು ಎರಡು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಏನು ಇದು ಭಾರತ ಅಂತ ಹೇಳಿದ್ರೆ ಕವಿ ಬರೀತಾರೆ, ಅಮ್ಮ ಭಾರತ ಮಾತೆ ನೀನು ಕೋಟಿ ದೇವತೆಗಳ ಹೆತ್ತೊಡಲು, ಹಿಮಾಲಯವೇ ನಿನ್ನ ಕಿರೀಟ, ಕಾಶ್ಮೀರವೇ ನಿನ್ನ ಲಲಾಟ, ಬರ್ಮಾ ಬಲೂಚಿಸ್ತಾನಗಳೇ ನಿನ್ನ ಭುಜಗಳು, ಗಂಗೆ ಯಮುನೆಯರೇ ತಾಯಿ ಭಾರತ ಮಾತೆಯ ಕೊರಳ ಮಾಂಗಲ್ಯ, ದೆಹಲಿ ಅವಳ ಹೃದಯ, ನಾಗಪುರ ಅವಳ ನಾಭಿ, ವಿಂಧ್ಯ ಪರ್ವತವೇ ಅವಳ ಸೊಂಟ, ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ ತಾಯಿ ಭಾರತ ಮಾತೆಯ ಸೊಂಟದಲ್ಲಿ ಮಿನುಗುತ್ತಿರುವ ಚಿನ್ನದ ಡಾಬು, ಅವಳ ಕಾಲುಗಳೇ ಪೂರ್ವ ಪಶ್ಚಿಮ ಘಟ್ಟಗಳು, ಪಾದ ಪದ್ಮಗಳೇ ಕನ್ಯಾಕುಮಾರಿ, ಶ್ರೀಲಂಕಾ ತಾಯಿ ಭಾರತೀಯ ಚರಣಕ್ಕೆ ಆ ದೇವರು ಅರ್ಪಿಸಿದ ಸುಂದರವಾದ ಗುಲಾಬಿಯ ಹೂವು, ಸಮುದ್ರ ದೇವಿ ತಾಯಿ ಭಾರತೀಯ ಕಾಲುಗಳನ್ನ ತೊಳಿತಾ ಇದ್ದಾಳೆ, ವಾಯುದೇವ ಚಾಮರವನ್ನ ಬೀಸ್ತಾ ಇದ್ದಾನೆ, सूर्यचंद्र आरती ने तिलकवन इಡ್ತಾ ಇದ್ದಾರೆ. ए वंदन की भूमि है, अभिनंदन की भूमि है, अर्पण की भूमि है और एकमात्र तर्पण की भूमि है. बिंदु बिंदु गंगा है, कंकर कंकर शंकर है, झेंगे तो इसके लिए मरेंगे तो इसके लिए ಅಂತ ಹೇಳ್ತಾರಲ್ಲ. ಬದುಕೋದಾದ್ರೂ ಈ ದೇಶಕ್ಕಾಗಿ, ನಾನು ಸಾಯೋದಾದ್ರೂ ಈ ದೇಶಕ್ಕಾಗಿ. ಇಲ್ಲಿ ಹರಿಯುವ ನದಿಯ ನೀರಿನ ಹನಿ ಹನಿ ಪವಿತ್ರವಾದ ಗಂಗೆ, ಬಿದ್ದಿರುವ ಕಲ್ಲು ಕಲ್ಲುಗಳು ಕೂಡ ಆ ಶಂಕರ ಪರಮಾತ್ಮ ಅಂತ ಹೇಳ್ತಾರಲ್ಲ. ಅಂತ ದೇಶದೊಳಗೆ ನಾವು ಇದ್ಕೊಂಡು ನನ್ನ ಮಾತುಗಳನ್ನ ಮುಗಿಸೋದಕ್ಕೆ ಬರ್ತೀನಿ. ತಾಯಂದ್ರೆ ನೀವೆಲ್ಲ ಜಾನಪದ ಸಂಭ್ರಮವನ್ನ ಉಂಡಿದ್ದೀರಿ. ನಾನು ಬಹುಶಃ ಅದನ್ನ ಕೆಡಿಸೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಎರಡು ಮಾತು ಸೇರಿಸಿ ಮಾತು ಮುಗಿಸ್ತೇನೆ. ಹೀಗೆ ನೀವೆಲ್ಲ ಹಳ್ಳಿ ಜನ ನಾವೆಲ್ಲ ಬದುಕಿರ್ತೇವೆ. ಬಿಳಿಜಾಳ ಸುಗ್ಗಿತ್ತು, ಮಸ್ತ್ ಬಿಳಿಜಾಳ ಬೆಳೆದಿತ್ತು, ತೆನಿ ಆಗಿದ್ದು, ಮುತ್ತಿನಂಗ ಅದರ ಕಾಳಾಗಿತ್ತು. ಅದಕ್ಕೆ ಹಕ್ಕಿಗಳು ಬಂದು ಕುಂದಿರ್ತಿದ್ದು. ಹಕ್ಕಿಗಳು ಬಂದು ಕುಂದಿರುವಾಗ ಹಕ್ಕಿ ಕಾಟ ಹೆಚ್ಚಾಗೈತಂತ ಹೇಳಿ ಹಿಂದಕ್ಕೆ ಹಿರಿಯರು ಏನ್ ಮಾಡ್ತಿದ್ರಿ, ಕವಣಿಗಲ್ ತಗೊಂಡು ಹೋಗಿ ಕವಣಿ ಬೀಸ್ತಿದ್ರು. ಕವಣಿಕಲ್ಲಿ ಬಿದ್ದು ಕುಲನ ಹಕ್ಕಿಗಳೆಲ್ಲ ಹಾರಿ ಹೊಕ್ಕಿದ್ದು. ಹಂಗ ರೈತ ಏನ್ ಮಾಡಿದ, ಒಂದ್ ದಿವ್ಸ ಹೊಲಕ್ ಹೋದ, ಮಸ್ತ್ ಚಾಳದ ಹಕ್ಕಿ ಕುಂತಾವು, ಕವಣಿಕಲ್ ಬೀಸಿದ, ಎಲ್ಲಾ ಹಕ್ಕಿ ಹಾರಿ ಹೋದು, ಒಂದು ಮಾತ್ರ ಗುಬ್ಬಿ ಅಲ್ಲೇ ಕುಂತಿತ್ತು. ಇವ ಇದು ಯಾಕೆ ಗುಬ್ಬಿ ಹಾರಿ ಹೋಗ್ಲಿಲ್ಲ ಅಂತ ಹೇಳಿ ಅದ್ರ ಸಮೀಪಕ್ಕೆ ಹೋದ, ಅದೇನು ಹಾರಿ ಹೋಗ್ಲಿಲ್ಲ. ಹೋದ, ಅದನ್ನ ಕೈಯಾಗ ಹಿಡ್ಕೊಂಡ, ಕೈಯಾಗ ಸಿಕ್ತು. ಆ ಕೈಯಾಗ ಸಿಕ್ಕ ಗೊಂಬೆ ಏನು ಗುಬ್ಬಿ ಇತ್ತಲ್ಲ, ಅದನ್ನ ತಗೊಂಡು ಬಂದ. ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ, ತಾಯಂದ್ರಿಗೆ, ಆ ಹಿರಿಯರಿಗೆ ಈ ಅಧ್ಯಾತ್ಮ ಅನ್ನೋದು ಏನೋ ರಕ್ತದೊಳಗೆ ಇತ್ತು ಅನ್ನೋದಕ್ಕ ಈ ಕಥೆಯದು. ಹಳ್ಳಿಯಾಗಿದ್ದಾಗ ನಾವು ಹೇಳ್ತಿದ್ದೀವಿ. ತಗೊಂಡ್ಬಂದ, ಮನಿ ಕಟ್ಟದ, ಬಂದ್ ಮಂಚದ ಕಾಲಕ್ಕೆ ಗುಬ್ಬಿ ಕಟ್ಟಿದ. ಕಟ್ಟಿ ಕೇಳ್ತಾರ, ಗುಬ್ಬಕ್ಕ ಗುಬ್ಬಕ್ಕ ಸತ್ತಿ ಏನ್ ಅದಿಯ ಅಂದ. ಅದಾಗ ಅದಿ ಹೇಳ್ತಾರ, ಸತ್ತಿಲ್ಲ ಕೆಟ್ಟಿಲ್ಲ, ಗುಂಡು ಗುಂಡನ್ ಜೋಳ ತಿಂದು ಗುಡ್ದಾಗಿ ನೀರು